ಆತ್ಮೀಯ ವೀಕ್ಷಕರೇ ನಮಸ್ತೆ. ತುಳುನಾಡು ದೈವಾರಾಧನೆಯ ಭದ್ರನೆಲೆ ನಮ್ಮ ಸುಳ್ಯ ತಾಲೂಕಿನ ಪರಿಸರ ಕೂಡ ಕಾರಣಿಕ ಶಕ್ತಿಯ ದೈವಗಳಿಂದ ಜನ ನೆಮ್ಮದಿಯನ್ನು ಪಡೆಯುವಂಥದ್ದು. ಈಗ ನಾವಿರುವಂಥದ್ದು ಉಬಡ್ಕ ಮಿತ್ತೂರು ಗ್ರಾಮದ ಮಿತ್ತೂರಿನ ಉಳ್ಳಾಕ್ಲು ನಾಯರ್ ದೈವದ ಜೋಡು ದೈವಗಳ ದೇವಸ್ಥಾನದಲ್ಲಿ ಈ ಕ್ಷೇತ್ರ ಜೀರ್ಣೋದ್ಧಾರಗೊಳ್ತಾ ಇದೆ. ಯಾವ ರೀತಿ ಜೀರ್ಣೋದ್ಧಾರಗೊಳ್ತಾ ಇದೆ, ಯಾವ ರೀತಿ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಈ ಕ್ಷೇತ್ರದ ಇತಿಹಾಸ ಏನು, ಸುಳ್ಯ ಸೀಮೆ, ತೊಡಿಕಾನ ಹೀಗೆ ಆಸುಪಾಸಿನಲ್ಲಿ ಈ ಒಂದು ನಾಯರ್ ದೈವದ ಒಂದು ರಕ್ಷಣಾ ದೈವವಾಗಿ ಯಾವ ರೀತಿ ಒಂದು ಕಾರಣಿಕ ಶಕ್ತಿಯಿಂದ ಮೆರೀತಾ ಇದೆ ಎಲ್ಲವನ್ನು ನೋಡೋಣ, ಕೇಳೋಣ ಬನ್ನಿ. ಸುಳ್ಯ ಸೀಮೆಯ ಭಕ್ತರ ಆರಾಧನಾ ಶಕ್ತಿಯಾಗಿರುವ ಉಬ್ಬಡ್ಕ ಮಿತ್ತೂರು ಗ್ರಾಮದ ಮಿತ್ತೂರು ನಾಯರ್ ಜೋಡು ದೈವಗಳ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದ್ದು ಕೆಲಸ ಕಾರ್ಯಗಳು ಪೂರ್ತಿಗೊಂಡಿವೆ. ಮಾರ್ಚ್ 31ರಿಂದ ಏಪ್ರಿಲ್ 2ರವರೆಗೆ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ಪ್ರಾಚೀನ ಕಾಲದಲ್ಲಿ ಈಗ ಇರುವ ಸುಳ್ಯ ತಾಲೂಕು ಸುಳ್ಯ ಮಾಗಣೆಯಾಗಿತ್ತು. ಅದಕ್ಕೂ ಹಿಂದೆ ಹೋಗಿ ನೋಡುವಾಗ ಸುಳ್ಯ ಅಮೃತ ಸೀಮೆಯಾಗಿತ್ತು. 1200 ವರ್ಷಗಳ ಹಿಂದೆ ಪೇರೂರು ಗಂಗನಾಡು ಅರಸ ಮಹಾವೀರನಿಗೆ ತಪಸ್ಸಿನ ಮೂಲಕ ಸರೋವರದ ಕಮಲದಲ್ಲಿ ಸಿಕ್ಕಿದ ಮಕ್ಕಳು ಆ ಸಮಯಕ್ಕೆ ಸರಿಯಾಗಿ ಶಿವಾನಂದಿ ಮುನಿರಾಜನಿಗೆ ಹೇಳಿದರು, ರಾಜ, ನಿನ್ನ ತಪಸ್ಸಿಗೆ ಮೆಚ್ಚಿದೆ. ಶ್ರೀಹರಿ ಈ ಹೊತ್ತು ಕಮಲದ ಹೂವಿನಲ್ಲಿ ಮಕ್ಕಳಾಗಿ ಸಿಕ್ಕಿದವರು ಮುಂದೆಗೆ ಎಲ್ಲವೂ ಶುಭವಾಗುತ್ತದೆ, ಮಕ್ಕಳನ್ನು ಪೋಷಿಸು ಎಂದು ಹೇಳುತ್ತಾರೆ. ಮುಂದೊಂದು ದಿನ ಬೆಳೆದು ನಿಂತ ಮಕ್ಕಳು ತಿರುಪತಿಗೆ ಬರುತ್ತಾರೆ. ಪ್ರತ್ಯಕ್ಷನಾದ ಶ್ರೀ ವೆಂಕಟರಮಣನು ಅಭಯವಿತ್ತು, ಅವತಾರ ಪುರುಷರಾದ ನೀವು ತೌಳವ ರಾಜ್ಯಕ್ಕೆ ಹೋಗಿ ಅಲ್ಲಿಯ ಆಡಳಿತದಲ್ಲಿರುವವರನ್ನು ಶಿಕ್ಷಿಸಿ ಅಲ್ಲಿಯ ಶಿಷ್ಟರನ್ನು ರಕ್ಷಿಸಿ ಎಂದು ಹೇಳಿ ಕಳುಹಿಸಿಕೊಡುತ್ತಾರೆ. ಬಡಕಾಯಿ ಘಟ್ಟ ಇಳಿದು ತುಳುನಾಡಿನಲ್ಲಿರುವ ಕುಮಾರ ಪರ್ವತಕ್ಕೆ ಹತ್ತಿ ಸುಬ್ರಹ್ಮಣ್ಯದಲ್ಲಿ ಏರಿದ ಕೊಡಿಮರವನ್ನು ತುಂಡರಿಸಿ ತಮ್ಮ ಶಕ್ತಿಯನ್ನು ತೋರಿಸುತ್ತಾ ತುಳುನಾಡಿನ ಉದ್ದಗಲಕ್ಕೂ ಸಂಚರಿಸಿ ಕೊನೆಗೆ ಪೂಮಲೆಗೆ ಬರುತ್ತಾರೆ. ಪೂಮಲೆಯಲ್ಲಿ ಸಾವಿರಾರು ವರ್ಷ ವನವಿಹಾರ ಮಾಡುತ್ತಾ ಒಂದು ದಿನ ಬ್ರಾಹ್ಮಿ ಮುಹೂರ್ತಕ್ಕೆ ಸರಿಯಾಗಿ ಕೆಳಗೆ ಬಯಲು ಪ್ರದೇಶಕ್ಕೆ ಬಾಣ ಪ್ರಯೋಗ ಮಾಡಿ ಬಾಣ ಬಿದ್ದ ಸ್ಥಳದಲ್ಲಿ ನೆಲೆಯಾಗುತ್ತಾರೆ. ಆ ಸ್ಥಳವೇ ಮಿತ್ತೂರು ಎಂದು ಹೇಳಲಾಗುತ್ತಿದೆ. ಎರಡನೆಯದಾಗಿ ಮಿತ್ತೂರು ನಾಯರ್ ಕೇರಳದ ಮಾಡಮಂಗಲದಿಂದ ಮಹಾ ತಪಸ್ವಿಯಾದ ಯೋಗಿಣಿಯ ತಪಸ್ಸಿಗೆ ಮೆಚ್ಚಿದ ಶಿವನ ಪುತ್ರನಾಗಿ ಆರಿದ್ರ ನಕ್ಷತ್ರದಂದು ಜನಿಸಿ ಸುಳ್ಯ ಬೀಡಿನ ತುಳುವನತ್ ಭಗವತಿಯ ಅಪ್ಪಣೆಯಂತೆ ಸುಳ್ಯಕ್ಕೆ ಬಂದು 1310ರಲ್ಲಿ ದಿಲ್ಲಿಯ ಮಲ್ಲಿಕಾಫರ್ನ ದಂಡು ಸುಳ್ಯಕ್ಕೆ ಬಂದು ಅಷ್ಟ ಬಳ್ಳಾಳ್ತಿಗಳ ಬೀಡನ್ನು ಸೂರೆ ಮಾಡಿ ಮೆರೆಯುತ್ತಿದ್ದ ಕಾಲ. ಮಿತ್ತೂರು ನಾಯರ್ 5001 ಜನರ ಸೇನೆಯೊಂದಿಗೆ ಕಳರಿ ಮೂಲಕ ಗೆದ್ದು ಮರಳಿ ಸುಳ್ಯ ಸೀಮೆ ನಮಗೆ ದೊರಕುವಂತೆ ಆಯಿತು. ಆಮೇಲೆ ಮಿತ್ತೂರಿಗೆ ಬಂದು ಉಳ್ಳಾಕ್ಳೊಂದಿಗೆ ನೆಲೆಯಾಗುತ್ತಾರೆ. ಸುಳ್ಯ ಸೀಮೆಯ ರಕ್ಷಣಾ ದೇವತೆಯಾಗುತ್ತಾರೆ. ಆದ್ದರಿಂದ ಇಂದಿಗೂ ಮಿತ್ತೂರು ನಾಯರ್ ಭಂಡಾರ ಜಾತ್ರೆ ನಡೆಸುವ ಅಧಿಕಾರ ನೆಲೆಯಿಂದ ದೇವಸ್ಥಾನಗಳಿಗೆ ಭೇಟಿ ಕೊಡುವುದು. ಸುಳ್ಯ ಅಷ್ಟಬೀಡುಗಳು ಅಲ್ಲದೆ 17 ಉಪಬೀಡುಗಳು ಸುಳ್ಯ ಸೀಮೆಯಲ್ಲಿದೆ. ಹಾಗೆ ಪೂರ್ವದಲ್ಲಿ ಮಿತ್ತೂರು ಭಂಡಾರ 24 ಕಡೆ ಜಾತ್ರೆಗೆ ಹೋಗುವ ಸಂಪ್ರದಾಯವಿತ್ತು ಎಂದು ಹೇಳಲಾಗುತ್ತಿದೆ. ಪ್ರಿಯ ವೀಕ್ಷಕರೇ, ಈ ಒಂದು ದೈವ ಸಾನ್ನಿಧ್ಯದ ಆಡಳಿತ ಮುಕ್ತೇಸರಾಗಿರುವಂಥ ವೆಂಕಟರಮಣ ಗೌಡ ಕೆದಂಬಾಡಿಯವರು ನಮ್ಮ ಜೊತೆಗಿದ್ದಾರೆ. ಈ ಒಂದು ಕ್ಷೇತ್ರದ ಒಂದಷ್ಟು ಇತಿಹಾಸ ಮತ್ತು ಯಾವ ರೀತಿ ಜೀರ್ಣೋದ್ಧಾರ ನಡೆದುಕೊಂಡು ಬಂತು ಮತ್ತು ಏನೆಲ್ಲ ಈ ಜೀರ್ಣೋದ್ಧಾರದ ಅಂಗವಾಗಿ ನಡೆದಿದೆ ಅನ್ನೋದನ್ನು ಅವರಲ್ಲಿ ಕೇಳೋಣ. ವೆಂಕಟರಮಣ ನಮಸ್ತೆ. ನಮಸ್ತೆ ಸರ್. ಸುಳ್ಯದ ಒಂದು ಆರಾಧ್ಯ ಶಕ್ತಿ, ಸುಳ್ಯ ಸೀಮೆ ಇರ್ಬೋದು ಅಥವಾ ತೊಡಿಕಾನ ಸೀಮೆ ಇರ್ಬೋದು, ಒಂದು ಆರಾಧ್ಯ ಶಕ್ತಿಯಾಗಿರುವಂಥ ಈ ಒಂದು ಕ್ಷೇತ್ರ ಜೀರ್ಣೋದ್ಧಾರಗೊಳ್ತಾ ಇದೆ. 2 ದಿನಗಳ ಕಾಲ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಏನು ಹೇಳ್ತೀವಿ? ಈಗ ನಮ್ಮ ಈ ಕ್ಷೇತ್ರ ಉಳ್ಳಾಕ್ಲು ಮಿತ್ತೂರು ನಾಯರು, ಅಂದರೆ ಉಳ್ಳಾಕ್ಲು ಕ್ಷೇತ್ರದ ಈ ಒಂದು ಆರಾಧನೆ ಬಲ್ಲಾಳರ ಕಾಲದಿಂದಲೂ ನಡೆದು ಬಂದಂಥದ್ದು. 1800 ವರ್ಷಗಳ ಇತಿಹಾಸ ಇರುವಂಥ ಈ ಕ್ಷೇತ್ರ ನಂತರ ಮಿತ್ತೂರು ನಾಯರ ಆಗಮನ ಆಗ್ತದೆ. ಸಾಧಾರಣ 800 ವರ್ಷಗಳ ಹಿಂದೆ ಮಿತ್ತೂರು ನಾಯರ ಆಗಮನ ಆಗಿ ನಮ್ಮ ಸುಳ್ಯ ಸೀಮೆಯ 24 ಕಡೆ ಭಂಡಾರ ಹೋಗಿ ಭಂಡಾರ ನಡೆಯುವಂಥದ್ದು ನಮ್ಮ ಈ ಕ್ಷೇತ್ರದ ಒಂದು ಇತಿಹಾಸ. ಹಾಗೆಯೇ ನಾವು ಒಂದಷ್ಟು ಜೀರ್ಣೋದ್ಧಾರಗಳನ್ನು ಈ ಹಿಂದೆ ನಾವು ಮಾಡಿಕೊಂಡು ಬಂದಿದ್ದೇವೆ. ಆದರೆ ಕೊನೆಯದಾಗಿ ನಾವು ಈ ಮೂಲ ಸನ್ನಿಧಾನ ಉಳ್ಳಾಕ್ಲು ಮಿತ್ತೂರು ನಾಯರ ಆ ಮೂರ್ತಿ ಇಡುವಂಥ ಹಾಗೂ ಸಂಕ್ರಮಣ ಪೂಜೆ ಮಾಡುವಂಥ, ಇಲ್ಲಿ ಪ್ರತಿ ತಿಂಗಳು ಮಾಡುವಂಥ ಈ ಒಂದು ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ನಾವು ಜೀರ್ಣೋದ್ಧಾರದ ಸಮಿತಿಯವರು, ಆಡಳಿತ ಸಮಿತಿಯವರು ಸೇರಿಕೊಂಡು ನಾವು ಅದನ್ನು ಚಿಂತನೆ ಮಾಡಿಕೊಂಡು
ಒಂದು ಪ್ರಥಮವಾಗಿ ಪ್ರಶ್ನೆ ಚಿಂತನೆಯ ಮುಖಾಂತರ ನಾವು ಈ ಹಿಂದೆ ಅಷ್ಟಮಂಗಲ ಪ್ರಶ್ನೆ ಎಲ್ಲ ಕಂಡಿತ್ತು. ಆದರೆ ನಾವು ತಾಂಬೂಲ ಪ್ರಶ್ನೆಯ ಮುಖಾಂತರ ನವಂಬರ್ ತಿಂಗಳಲ್ಲಿ ಒಂದು ತಾಂಬೂಲ ಪ್ರಶ್ನೆ ಮಾಡಿಕೊಂಡು ಜೀರ್ಣೋದ್ಧಾರ ಮಾಡುವುದು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ನಮಗೆ ಇನ್ನಿತರ ಕರಗಲ್ಲಿನ ಒಂದು ಶಿಲೆಯಿಂದ ಮಾಡುವಂಥ ಗೋಡೆ, ಹಾಗೆ ಮರದಿಂದ ಮಾಡುವಂಥ ಒಂದು ಮೇಲ್ಛಾವಣಿ, ಅದರ ಮೇಲೆ ತಾಮ್ರದ ಹೊದಿಕೆಯ ಆ ಒಂದು ಕೆಲಸ ಸಹ ಜೊತೆಯಲ್ಲೇ ಮಾಡಬೇಕು ಅಂತೇಳುವ ಎಲ್ಲ ತೀರ್ಮಾನದಂತೆ ನಾವು ಮಾಡಿಕೊಂಡು ಬಂದಿದ್ದೇವೆ. ಇದು ಕೇವಲ 50 ದಿನಗಳಲ್ಲಿ ನಾವು ಮಾಡಿದಂಥ ಈ ಒಂದು ಇದು ಹೇಳಿದರೆ ನಮಗೆ ಆಶ್ಚರ್ಯ ಆದೀತು. ಇದೆಲ್ಲ ನಡೆದಿದ್ದು ನಮ್ಮ ಈ ಕ್ಷೇತ್ರದ ಉಳ್ಳಾಕ್ಲು ಮಿತ್ತೂರು ನಾಯರ ಪವಾಡ ಅಂತ ಹೇಳ್ಬೋದು. ಈಗಾಗಲೇ ನಾವು ಇದರಲ್ಲಿ ಕೆಳಗಡೆ ಹಾಸ್ಕಲ್ಲು, ಕೆಂಪು ಕಲ್ಲು ಹಾಕುವಂತಿತ್ತು. ಆದರೆ ಯಾಕೋ ಜನ ಸಿಗದ ಕಾರಣ ನಾವು ಗ್ರಾನೈಟ್ ಕಲ್ಲನ್ನು ಹಾಕಿದ್ದೇವೆ. ನಿನ್ನೆ ರಾತ್ರಿ ಅಂದರೆ ಇವತ್ತಿನ ಬೆಳಗಿನ ಜಾವ 4 ಗಂಟೆಗೆ ಇದು ಪೂರ್ಣಗೊಂಡಿತು. ಎಲ್ಲ ಕಡೆ ಕೆಲಸದ ಒತ್ತಡ ಇರುವ ಕಾರಣ ಹಾಗೆ ನಮಗೆ ಇದನ್ನು ಪರಿಪೂರ್ಣವಾಗಿ ಮಾಡೋದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ತಗೊಂಡಿದೆ. ಆದರೆ ಇಲ್ಲೆಲ್ಲ ಜೀರ್ಣೋದ್ಧಾರ ಮಾಡುವ ಈ ಸಂದರ್ಭದಲ್ಲಿ ನಮ್ಮ ಊರಿನ ಕೆಲವು ಸಂಘ ಸಂಸ್ಥೆಗಳು, ಯುವಕಮಂಡಲ ಇರ್ಬೋದು ಅಥವಾ ಇನ್ನಿತರ ಸಂಘ ಸಂಸ್ಥೆಗಳ ಯುವಕರ ಒಂದು ಸಾಧನೆಗೆ ನಾವು ಮೆಚ್ಚಲೇಬೇಕು. ಎಲ್ಲ ದೈವ ಪ್ರೇರಣೆಯಿಂದ ಎಲ್ಲರೂ ನಾವು ಕರೆದಾಗ ಇಲ್ಲಿ ಬಂದು ಹೋಗುಟ್ಟು ಇಲ್ಲೆಲ್ಲ ಇಷ್ಟು ಶುಚಿತ್ವವನ್ನು, ಇಲ್ಲಿ ಇನ್ನಿತರ ಕೆಲಸ ಕಾರ್ಯಗಳು ಆಗುವುದನ್ನು ಪರಿಪೂರ್ಣವಾಗಿ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ಸಂಜೆ ಇಲ್ಲಿಯೇ ತಂತ್ರಿಗಳ ಆಗಮನ ಆಗ್ತದೆ. ತದನಂತರ ಧಾರ್ಮಿಕ ವಿಧಿವಿಧಾನಗಳ ಆ ಒಂದು ಕಾರ್ಯವನ್ನು ಪ್ರಾರಂಭಿಸ್ತಾರೆ. ನಾಳೆಯ ದಿನ ಸಹ ಅದೇ ರೀತಿ ಬೆಳಿಗ್ಗೆ ಹಾಗೂ ಸಾಯಂಕಾಲ ಧಾರ್ಮಿಕ ವಿಧಿವಿಧಾನಗಳು ತಂತ್ರಿಗಳ ಮುಖೇನ ನಡೀಲಿಕ್ಕಿದೆ. ನಾಳದು ಏಪ್ರಿಲ್ 2ನೇ ತಾರೀಕಿಗೆ ಬೆಳಿಗ್ಗೆ 9:50ರಿಂದ 10:30 ಆ ಶುಭ ಮುಹೂರ್ತದಲ್ಲಿ ದೈವಗಳ ಪ್ರತಿಷ್ಠೆ ಆ ಗರ್ಭಗುಡಿಗೆ ಮಾಡಲಿದ್ದಾರೆ. ಹಾಗಾಗಿ ಈ ಎಲ್ಲ ಕೆಲಸ ಕಾರ್ಯಗಳು ಆ ದೈವದ ಪ್ರೇರಣೆಯಿಂದ ಆಗಿದೆ, ದೈವಗಳ ಆಶೀರ್ವಾದದಿಂದ ಆಗಿದೆ. ಹಾಗಾಗಿ ನಮಗೆ ಇದೊಂದು ಇಷ್ಟು 50 ದಿನದಲ್ಲೇ ನಾವು ಒಂದು ಗುಡಿಯನ್ನು ನಿರ್ಮಾಣ ಮಾಡಿ ನಾವು ಮಾಡುವುದಕ್ಕೆ ನಾವು ಹೆಮ್ಮೆ ಪಡ್ತೇವೆ. ನಮ್ಮ ದೈವಗಳ ಒಂದು ಕೃಪೆ ನಮ್ಮ ಮೇಲೆ ಇದೆ. ಹಾಗೆ ನಾಳದು ಪ್ರತಿಷ್ಠಾ ಕಾರ್ಯದ ಆ ಸಂದರ್ಭಕ್ಕೆ ಎಲ್ಲ ಭಕ್ತಾಭಿಮಾನಿಗಳು ಬರಬೇಕು. ಊರ ಪರಬೂರ ಮಾನಿಗಳು ಬಂದು ಇಲ್ಲೆಲ್ಲ ಸೇರಿಕೊಂಡು ಶ್ರೀಮುಡಿಗಂಧ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಎಲ್ಲವರನ್ನು ಕೇಳಿಕೊಳ್ಳುತ್ತಾ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಐತಿಹಾಸಿಕ ಪ್ರಸಿದ್ಧವಾಗಿರುವಂಥ ಈ ಕ್ಷೇತ್ರ ಕಳೆದ 4 ದಶಕದಿಂದ ಈ ಕ್ಷೇತ್ರದಲ್ಲಿ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವರು ವೆಂಕಟರಮಣ ಭಟ್ ಕಾಡುತೋಟ ನಮ್ಮೊಂದಿಗಿದ್ದಾರೆ. ನಮಸ್ತೆ. ಒಂದು ಜೀರ್ಣೋದ್ಧಾರಗೊಳ್ತಾ ಇದೆ, ಒಂದು ಈ ಕ್ಷೇತ್ರದ ಒಂದು ವಿಶೇಷತೆ ಬಗ್ಗೆ ಹೇಳುವುದಾದರೆ? ಬಂದಂಥ ಎಲ್ಲ ಭಕ್ತರಿಗೂ ಅವರವರ ಅಭಿಷ್ಟವ ನೆರವೇರಿಸಿಕೊಟ್ಟಿದ್ದಾರೆ. ಹಾಗೆ ನಾವು ನಮ್ಮ ಬೇರೆಗೆ ಹಿಂಬು ಅಂತ ನಾವು ನಮ್ಮ ಜೊತೆ ಆ ಉಳ್ಳಾಕಲು ಭೂತಾನ್ ಪುರುಷ ಮನೆಯಲ್ಲಿ ಇಲ್ಲಿ ಏನೆಲ್ಲ ಸೇವೆಗಳು ನಡೀತದೆ? ಇಲ್ಲಿ ವರ್ಷಕ್ಕೆ ತಿಂಗಳ ಸಂಕ್ರಾಂತಿ ಸೇವೆ ಪ್ರತಿ ತಿಂಗಳ 35 ದಿವಸ ನಡೀತದೆ. ಹೆಚ್ಚಿನ ಸಂಖ್ಯೆಯ ಭಕ್ತರು ಬಂದು ಸೇವಾದಿಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದು ಇಲ್ಲಿ ವಿಶೇಷತೆ. ಮತ್ತು ಹಬ್ಬದ ಪಾಡ್ಯ ಪ್ರಥಮ ಉತ್ಸವ ಅದು ನಮ್ಮ ದೈವಗಳ. ಮತ್ತು ಸುಳ್ಳೆ ಜಾತ್ರೆ, ತುಡಿಕನ ಜಾತ್ರೆ, ಇಲ್ಲಿಂದ ಭಂಡಾರ ಹೋಗುವಂಥದ್ದು. ಇದೆಲ್ಲ ನಾವೆಲ್ಲ ಇದ್ದುಕೊಂಡು ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಹೋಗ್ತಾರೆ. ಕಾಲ್ನಡಿಗೆಯಲ್ಲೇ ಅಂದರೆ ಚಪ್ಪಲಿ ಹಾಕದೆ ಹೋಗುವಂಥ ಒಂದು ವಿಶೇಷತೆ ಇಲ್ಲಿ. ಆತ್ಮೀಯ ವೀಕ್ಷಕರೇ, ಈ ಒಂದು ಕಾರುಣಿಕ ಶಕ್ತಿಯ ದೈವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ನವೀಕರಣ ಪ್ರತಿಷ್ಠಾ ಕಲಶ ಕೂಡ ಸಂಭ್ರಮದಿಂದ ನಡೆಯಲಿಕ್ಕಿದೆ. ಈ ಒಂದು ಜೀರ್ಣೋದ್ಧಾರ ಕಾರ್ಯದ ಸಾರಥ್ಯವನ್ನು ವಹಿಸಿದವರು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು, ಈ ನಾಡಿನ ಹಿರಿಯ ಸಾಮಾಜಿಕ ಧುರೀಣರು ಆಗಿರುವಂಥ ಮಾಣಿಬೆಟ್ಟು ಪುರುಷೋತ್ತಮ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈ ಒಂದು ಪವಿತ್ರ ಕಾರ್ಯದ ಒಂದು ಜವಾಬ್ದಾರಿ ಅಂದರೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗುವಂಥ ಒಂದು ಅವಕಾಶ ತಮಗೂ ಕೂಡ ಪ್ರಾಪ್ತ ಆಗಿದೆ. ಏನು ಹೇಳಲಿಕ್ಕೆ ಬಯಸ್ತೀರಿ? ಮಿತ್ತೂರು ಉಳ್ಳಾಗಲು ಮತ್ತು ನಾಯರ್ ಜೋಡದೈವಗಳ ಚಾವಡಿಯ ಪುನರ್ ಪ್ರತಿಷ್ಠೋತ್ಸವವು ತಾರೀಕು 31, 1 ಮತ್ತು 2ರಂದು ಜರಗಲಿದೆ ಕಾರ್ಯಕ್ರಮ. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗುವ ಯೋಗ ನನಗೆ ಸಿಕ್ಕಿದೆ. ನನ್ನಿಂದ ಸಾಧ್ಯವಾದಷ್ಟು ಕೆಲಸ ಕಾರ್ಯಗಳಿಗೆ ಸಹಕರಿಸ್ತಿದ್ದೇನೆ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ದೈವಗಳಲ್ಲಿ ಪ್ರಾರ್ಥಿಸ್ತೇನೆ. ಈ ಕ್ಷೇತ್ರವು ತುಂಬ ಕಾರುಣಿಕವಾದ ಕ್ಷೇತ್ರವಾಗಿದ್ದು ಪರವೂರ ಭಕ್ತಾದಿಗಳು ಇಲ್ಲಿಗೆ ಬಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಭಕ್ತಿಯ ಕಾಣಿಕೆ ಅರ್ಪಿಸ್ತಾ ಇದ್ದಾರೆ. ವೀಕ್ಷಕರೇ, ಈ ಒಂದು ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಸಾಮಾಜಿಕ ಧುರೀಣರು ಆಗಿರುವಂಥ PS ಗಂಗಾಧರ್ ಅವರು ನಮ್ಮ ಜೊತೆಗಿದ್ದಾರೆ. ಗಂಗಣ್ಣ ನಮಸ್ತೆ. ನಮಸ್ತೆ.
ಬಹುಶಃ ಒಂದು ಪುಣ್ಯದ ಕಾರ್ಯದಲ್ಲಿ ತಾವು ಕೂಡ ಭಾಗಿಯಾಗ್ತಾ ಇದ್ದೀರಿ, ಏನು ಅನ್ನಿಸ್ತಾ ಇದೆ? ಈ ಒಂದು ಯೋಗ ಭಾಗ್ಯವನ್ನು ಪಡೆಯುವುದೇ ದೊಡ್ಡ ಒಂದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಏಕೆಂತೇಳಿ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂತಹ ಮಿತ್ತೂರು ಉಳ್ಳಾಗ್ಲ ನಾಯರ್ ದೇವಸ್ಥಾನದ ಸುಮಾರು 50 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಆಗಿತ್ತು. ಆ ನಂತರ ಇವತ್ತು ಪುನರ್ ಪ್ರತಿಷ್ಠೆ ಆಗುವಂಥದ್ದು ಇನ್ನೊಂದು 400-500 ವರ್ಷಗಳಿಗೆ ಇರತಕ್ಕಂಥ ಒಂದು ಬಾಳತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೇವಲ 48 ದಿವಸಗಳಲ್ಲಿ ಫೆಬ್ರವರಿ 11ಕ್ಕೆ ಶಿಲಾನ್ಯಾಸ ಮಾಡಿ ಇವತ್ತಿಗೆ ಈ ದಿನಕ್ಕೆ 48 ದಿನ, ಸರಿಸುಮಾರು 48 ದಿನಗಳಾಗ್ತಾಯಿದೆ. ಇಷ್ಟು ದಿವಸಗಳಲ್ಲೇ ಇದನ್ನು ಒಂದು ಸಂಪೂರ್ಣಗೊಳಿಸುವಂಥ ಯೋಗ ಭಾಗ್ಯ ನಮಗೆ ಸಿಕ್ಕಿರುವುದೇ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಈ ಭಾಗದ 30 ಕುಲನವರು ಮತ್ತು ಗ್ರಾಮಸ್ಥರಿಗೆ ಸಿಕ್ಕಿದೆ. ಅದು ನಮ್ಮ ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೇನೆ. ಓಕೆ, ಯಾವ ರೀತಿ ಕಾರ್ಯಕ್ರಮಗಳು ನಡೆಯುತ್ತದೆ? ದಿನ ಪ್ರತಿ ಸಾಕಷ್ಟು ನಮ್ಮ ಗ್ರಾಮದ ಜನರು ಬಂದು ಸೇವಾ ಕೈಂಕರ್ಯಗಳಲ್ಲಿ ಸೇರಿಕೊಂಡಿದ್ದಾರೆ. ಪ್ರತಿ ದಿವಸ ಕೂಡ ನನ್ನಿಂದ ಏನಾಗಬೇಕು ಸೇವೆ ಅಂತೇಳೋ ರೀತಿಯಲ್ಲಿ ಕೆಲಸಗಳು ನಡೆದಿದೆ. ಎಲ್ಲರೂ ಅವರಾಗಿಯೇ ಬಂದು ಕೆಲಸ ಮಾಡಿದ್ರಿಂದಾಗಿ ಇಷ್ಟು ಸಣ್ಣ ಅವಧಿಯಲ್ಲಿ ಈ ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಮಿತ್ತೂರು ಉಳ್ಳಾಕಲು ಮತ್ತು ನಾಯರ್ ದೈವಗಳ ಮೂಲ ಸ್ಥಾನದ ಜೀರ್ಣೋದ್ಧಾರ ನಡೀತಾ ಇದೆ. ಯಾವ ರೀತಿ ಜೀರ್ಣೋದ್ಧಾರ ನಡೀತಾ ಇದೆ ಮತ್ತು ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಅದನ್ನು ನೋಡಿದ್ದೀರಿ. ಈ ಒಂದು ದೈವ ಸಾನ್ನಿಧ್ಯದಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ, ಸುದ್ದಿ ಬಳಗದ ಯಶವಂತ್ ಕಾಳಮನೆ, ಕುಶಾಂತ್ ಕರ್ತಡ್ಕ ಜೊತೆ ನಾನು ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್ ಸುಳ್ಯ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶವಂತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.